ಹಾಯ್ ಫ್ರೆಂಡ್ಸ್, ಹೋಳಿಗೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಹಬ್ಬ ಬಂದರೆ ಸಾಕು ಎಲ್ಲರ ಮನೆಯಲ್ಲಿ ಹೋಳಿಗೆ ಮಾಡ್ತಾರೆ. ಆದರೆ ಹೋಳಿಗೆಗೆ ಹೂರಣ ರೆಡಿ ಮಾಡುವುದು ತುಂಬ ಕಷ್ಟ ಅಲ್ವಾ? ಅದಕ್ಕಾಗಿ ಬನ್ನಿ ಇಲ್ಲಿ ಸರಳ ರೀತಿಯಲ್ಲಿ ಹೂರಣ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದರಿಂದ ಕರಿ ಕಡುಬು, ಕುದಿಸಿದ ಕಡುಬು ಮತ್ತು ಹೋಳಿಗೆನೂ ಮಾಡ್ಕೋಬೋದು. ಮಾಡಿ ತುಂಬ ಚೆನ್ನಾಗಿ ಹಬ್ಬವನ್ನು ಎಂಜಾಯ್ ಮಾಡ್ಬೋದು. ಬನ್ನಿ ಹೇಗೆ ಮಾಡು ಅಂತ ನೋಡ್ಕೊಂಬಂದ್ಬಿಡೋಣ. ಮೊದಲೇದಾಗಿ ನಾ ಇಲ್ಲಿ ಮಾಡ್ತಾ ಇರೋದು ಕಡಲೆಬೇಳೆಯ ಹೂರಣ. ಸೊ ಇದರಿಂದ ನೀವು ಹೋಳಿಗೆ ಕಡುಬುಗಳನ್ನು ಮಾಡ್ಕೋಬೋದು. ಇಲ್ಲಿ ನಾನು ಅನ್ಪಾಲಿಶ್ಡ್ ಕಡಲೆಬೇಳೆಯನ್ನು ಒಂದು ಗ್ಲಾಸ್ ತೊಗೊಂಡಿದ್ದೆ. ಅದನ್ನು ಚೆನ್ನಾಗಿ ತೊಳೆದು ಈಗ ಒಂದು ಕುಕ್ಕರ್ ತೊಗೊಂಡು ಆ ಕುಕ್ಕರ್ನಲ್ಲಿ 3 ಗ್ಲಾಸ್ನಷ್ಟು ನೀರನ್ನು ಬಳಸ್ತಾ ಇದ್ದೀನಿ. ಇಲ್ಲಿ 1 ಗ್ಲಾಸ್ ಕಡಲೆಬೇಳೆಗೆ 3 ಗ್ಲಾಸ್ನಷ್ಟು ನೀರನ್ನು ಬಳಸಿ 1 ಟೀ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಇದು ಚೆನ್ನಾಗಿ ಕಾಯೋದಕ್ಕೆ, ಅಂದರೆ ನೀರು ಕತ ಅಂತ ಕುದಿಯೋವರೆಗೆ ಬಿಡ್ತೀನಿ. ಆವಾಗ ನಾನು ಅದಕ್ಕೆ ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಾನು ಎಣ್ಣೆ ಎದಕ್ಕೆ ಬಳಸಿದ್ದೇನೆ ಅಂದರೆ, ನಾವು ಕುಕ್ಕರ್ ವಿಶಿಲ್ ಹೊಡಿಸುವಾಗೆ ಅದರಲ್ಲಿ ನೀರು ಹೊರಗಡೆ ಬರುತ್ತೆ. ಹಾಗಾಗಿ ನಾವು ಎಣ್ಣೆ ಹಾಕಿದರೆ ನೀರು ಹೊರಗಡೆ ಬರಲ್ಲ ಅಂತ ನನ್ನ ಅಮ್ಮ ಹೇಳ್ಕೊಟ್ಟಿದ್ದಂಥ ಟಿಪ್ಸ್ ಅಂತ ಹೇಳ್ಬೋದು. ಇದನ್ನು ನೀವು 6 ರಿಂದ 8 ವಿಶಿಲ್ಸನ್ನು ಕೂಗಿಸ್ಬೇಕಾಗುತ್ತೆ. ನೋಡಿ, ಕೂಗಿಸಿದ ಮೇಲೆ ಈ ಥರ ಬಂದಿದೆ, ತುಂಬ ಮೆತ್ತಗೆ ಬರುತ್ತೆ. ಯಾಕಂದರೆ ನಾನು ಮುಂದೆ ಹೇಳ್ಕೊತಾ ಹೋಗ್ತೀನಿ ನಿಮಗೆ ಯಾವ ಥರ ನಾನು ಹೂರಣ ಮಾಡ್ತೀನಿ, ಅದಕ್ಕೆ ಎಷ್ಟು ಮೆತ್ತಗೆ ಕುದಿಸ್ಕೊಂಡೆ ಅಂಥೇಳಿ. ಆಮೇಲೆ ಇದನ್ನು ನಾನು ನೀರನ್ನು ಸೋಸ್ಕೊಂಡು ಇಟ್ಕೋತಾ ಇದ್ದೀನಿ. ನೋಡ್ಬೋದು, ಈ ನೀರು ತುಂಬಾ ಪವರ್ಫುಲ್ ನೀರು ಅಂತ ಹೇಳ್ಬೋದು. ಇದನ್ನು ಬಳಸಿ ನೀವು ಸಾಂಬಾರನ್ನ ತಯಾರು ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಟ್ಟಿನ ಸಾರು ಅಂತ ಹೇಳ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನಾನು ಆಲ್ರೆಡಿ ಆ ವಿಡಿಯೋನ ನಾನು ಪ್ಲೇಲಿಸ್ಟಲ್ಲಿ ಇದೆ, ಹಾಗೆ ನಿಮ್ಮದು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಮತ್ತು ಐ ಬಟನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಬೋದು. ಕಟ್ಟಿನ ಸಾರು ಅಥವಾ ಸಾಂಬಾರನ್ನ ಹೇಗೆ ಮಾಡ್ಬೋದು, ಹೋಳಿಗೆ ಸಾಂಬಾರು ಅಂತ. ಇಲ್ಲಿ ನೋಡ್ಬೋದು, ನಾನು ಪೊಟ್ಯಾಟೊ ಮ್ಯಾಶರ್ನಿಂದ ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ನೀವು ಹೇಗೆ ಪೊಟ್ಯಾಟೋನ ಮ್ಯಾಶ್ ಮಾಡ್ತಿರಲ್ಲ ಅದೇ ಥರ ನಾನಿಲ್ಲಿ ಮ್ಯಾಶ್ ಮಾಡ್ತಾ ಇದ್ದೀನಿ. ತುಂಬ ಮೆತ್ತಗೆ ಕುದಿಸಿರ್ತೀನಲ್ಲ, ಹಾಗಾಗಿ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಇದು ಆಲ್ರೆಡಿ ಬಿಸಿ ಬಿಸಿ ಇರುತ್ತೆ. ಆ ಟೈಮ್ದಲ್ಲಿ ಈ ಥರ ಮೆತ್ತಗೆ ಮಾಡಿದರೆ ತುಂಬ ಸಾಫ್ಟಾಗಿ ಬರುತ್ತೆ. ಅದಾದಮೇಲೆ ನೀವು ಬೆಲ್ಲವನ್ನು ಸೇರಿಸ್ಬೇಕಾಗುತ್ತೆ. ಮುಂಚೆ ಹಾಕಿದರೆ ತುಂಬ ಟೈಮ್ ತೊಗೊಳುತ್ತೆ, ಅಷ್ಟು ಸಾಫ್ಟಾಗಿ ಬರೋದಿಲ್ಲ. ಹಾಗಾಗಿ ಚೆನ್ನಾಗಿ ಮೆತ್ತಗೆ ಆದಮೇಲೆ ನಾನು ಅದಕ್ಕೆ ಸೇಮ್ ಈಕ್ವಲ್ನ ಹಾಕ್ತಾಯಿದ್ದೀನಿ. ಬೆಲ್ಲ 1 ಗ್ಲಾಸು ಕಡಲೆಬೇಳೆಗೆ 1 ಗ್ಲಾಸು ಸ್ವಲ್ಪ ಕಡಿಮೆ ಬೇಕಾದರೆ ನೀವು ಯೂಸ್ ಮಾಡ್ಬೋದು ಬೆಲ್ಲನ. ಸ್ವೀಟ್ ಜಾಸ್ತಿ ತಿನ್ನೋರಿದ್ದರೆ ಈಕ್ವಲ್ ಆಗಿ 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ನಷ್ಟು ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ಅದಕ್ಕೆ ನಾನು ಒಣ ಶುಂಠಿ ಮತ್ತು ಸೋಂಪಿನ ಪುಡಿಯನ್ನು 1 ಟೀ ಸ್ಪೂನ್ದಷ್ಟು ಆ್ಯಡ್ ಮಾಡಿದ್ದೆ. ನೋಡ್ಬೋದು, ಯಾಕೆ ಒಲೆ ಮೇಲೆ ಇಟ್ಟಿದ್ದಂದರೆ ಬೆಲ್ಲ ಹಾಕಿ ಚೆನ್ನಾಗಿ ಕಲ್ತಿರಲ್ಲ. ಹಾಗಾಗಿ ಇಲ್ಲಿ ನೋಡ್ಬೋದು, ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೀ ಸ್ಪೂನ್ದಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವೀಟ್ನಲ್ಲಿ ಉಪ್ಪು ಸೇರಿಸಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ನೋಡ್ಬೋದು, ಹಾಗೆ ಸ್ಟವನ್ನು ನಾನು ಲೋ ಫ್ಲೇಮ್ದಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಂಡೆ. ನಮಗೆ ಯಾವ ಹದ ಬೇಕಾಗುತ್ತೆ ಹೂರಣ ಆ ಹದದಲ್ಲಿ ಕುದಿಸ್ಕೊಂಡು ತೆಗೆದಿಟ್ಕೋತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ ಯಾವ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಸ್ವಲ್ಪ ಬಿಸಿ ಇದ್ದಾಗೆ ಈ ಥರ ತೆಗೆದಿಟ್ಕೊಂಡ್ಬಿಡ್ಬೋದು. ನಾವು ತುಂಬ ಈಸಿಯಾಗಿದೆ ಹೂರಣ, ಆರಾಮಾಗಿ ಜಟ್ಪಟ್ ಅಂತ ಮಾಡ್ಕೋಬೋದು. ಸೊ ಈ ವಿಧಾನ ತಿಳ್ಕೊಂಡ್ರೆ ಎಲ್ಲರ ಮನೆಯಲ್ಲೂ ಹಬ್ಬದಲ್ಲಿ ಹೋಳಿಗೆ ಮಾಡೋದು ಈಸಿ ಅಂತ ಅನ್ಕೋತೀನಿ ನಾನು. ನೋಡ್ಬೋದು, ಕೈಯಿಂದ ನಿಮಗೆ ಮುಟ್ಟಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿ. ಯೂಶ್ವಲಿ ಹೂರಣ ಹೇಗೆ ಮಾಡ್ತೀವಿ ಹೇಳಿ, ಮಿಕ್ಸರ್ ಜಾರನ್ನ ಬಳಸಿ ನಾವು ಹೂರಣ ರುಬ್ಕೋತೀವಿ. ಅದು ಬಿಸಿ ಬಿಸಿ ಹಾಕಬೇಕು. ಸ್ವಲ್ಪ ತಣ್ಣಗಾಗಿ ಹಾಕಿದ ಮೇಲೆ ಅದು ಚೆನ್ನಾಗಿ ಮೆತ್ತಗೆ ಆಗಲ್ಲ ಅಂತೇಳಿ ಬಿಸಿ ಬಿಸಿ ಹಾಕ್ತೀವಿ. ಇದರಿಂದ ಏನು ತುಂಬ ಹೀಟ್ ಆಗುತ್ತೆ ನಮ್ಮದು ಜಾರು, ಮತ್ತು ಅದು ಚೆನ್ನಾಗಿ ಟೇಸ್ಟು ಬರಲ್ಲ ಅಂತಂತೀವಿ. ಅಷ್ಟು ಒಳ್ಳೆಯದು ಅಲ್ಲ ಅಲ್ವಾ? ಇಲ್ಲಾಂದರೆ ಒಳ್ಳಿನಲ್ಲಿ ರುಬ್ತಾರೆ. ಸೊ ಹಳ್ಳಿಗಳಲ್ಲಿ ರುಬ್ತಾರೆ. ಬಟ್ ನಮ್ಮ ಸಿಟಿಯಲ್ಲಿದ್ದರೆ ನಾವು ಏನು ಮಾಡ್ತೀವಿ, ಮಿಕ್ಸರ್ ಜಾರನ್ನೇ ಬಳಸ್ತೀವಿ. ಹಾಗಾಗಿ ಈ ಟಿಪ್ಸನ್ನು ನಾನು ಫಾಲೋ ಮಾಡಿದೆ, ತುಂಬ ಚೆನ್ನಾಗಿ ಬಂದಿದೆ, ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇಲ್ಲಿ ನಾನು ಹಿಟ್ಟನ್ನು ಸ್ಮೂತಾಗಿ ಇಟ್ಕೊಂಡಿದ್ದೀನಿ. ಸೊ ಯೂಶ್ವಲಿ ಗೊತ್ತೇ ಇರುತ್ತೆ ಎಲ್ಲರಿಗೂ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೋಬೇಕು ಹೋಳಿಗೆಗೆ ಅಂತೇಳಿ. ಹೋಳಿಗೆ ಹಿಟ್ಟು ಯಾವಾಗಲೂ ಜಿಗಿಯಾಗಿರಬೇಕು. ಗೋಧಿ ಹಿಟ್ಟು ಜಿಗಿ ಇರಲಿಲ್ಲ ಅಂದರೆ ಅದಕ್ಕೆ ಅರ್ಧ ನೀವು ಚಿರೋಟಿ ರವೆ, ಇಲ್ಲ ಅಂತಂದರೆ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ 1 ಗಂಟೆ ಆದರೂ ಚೆನ್ನಾಗಿ ನೆನೆಸಿಟ್ಕೋಬೇಕು. ತುಂಬ ಸ್ಮೂತಾಗಿ ಮಾಡಿರಬೇಕು. ಹೂರಣ ಮತ್ತು ಹಿಟ್ಟಿನ ಕಾಂಬಿನೇಷನ್ ಈಕ್ವಲ್ ಆಗಿರಬೇಕು. ಅದು ಗಟ್ಟಿ ಇದ್ದರೆ ಇದು ಗಟ್ಟಿ ಇರಬೇಕು ಹೂರಣ, ಅಥವಾ ಹೂರಣ ಅಳಸಾಗಿದ್ದರೆ ಹಿಟ್ಟನ್ನು ಅಳಸಾಗಿ ಮಾಡ್ಕೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ತುಂಬಿಕೊಂಡು ಸೀಲ್ ಮಾಡಿ ಈ ಥರ ಎಣ್ಣೆಯಲ್ಲಿ ನೀವು ಈ ಥರ ತಟ್ಕೋತಾ ಹೋದರೆ ತುಂಬ ಸೂಪರಾಗಿ ಹೋಳಿಗೆಗಳು ಬರುತ್ತೆ. ಹಾಗೆ ಲಟ್ಟಿಣಿಕೆ ಸಹಾಯದಿಂದನೂ ಲಟ್ಟಿಸ್ತಾ ಇದ್ದೀನಿ.
ಗೊತ್ತಾಯ್ತಲ್ವಾ ಎಷ್ಟು ಈಸಿಯಾಗಿ ಹೋಳಿಗೆಯನ್ನು ನಮ್ಮ ಮನೆಯಲ್ಲಿ ಮಾಡ್ಬೋದಂತ. ಈ ಥರ ನೀವು ಹೋಳಿಗೆಯನ್ನು ಮನೆಯಲ್ಲಿ ಹಬ್ಬ ಟೈಮ್ದಲ್ಲಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಈಸಿಯಾಗಿ ಹೂರ್ಣ ರೆಡಿ ಆಯಿತು ಅಂದರೆ ಈಸಿ ಅಲ್ವಾ. ಹೋಳಿಗೆ ಶೀಟ್ ಅಂತ ಸಿಗುತ್ತೆ, ಅದನ್ನು ನೀವು ಬಳಸ್ಬೋದು. ನಾನು ಇಲ್ಲಿ ಇಲ್ಲ ನನ್ನ ಹತ್ರ, ಹಾಗಾಗಿ ನಾನು ಪ್ಲಾಸ್ಟಿಕ್ ಕವರ್ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ತಳಕ್ಕೆ ಅಂಟಿಸಿ ಅದ್ರ ಮೇಲೆ ಈ ಥರ ನಾವು ಹೋಳಿಗೆನ ತಟ್ತಾ ಇದ್ದೀನಿ. ಸುತ್ತ ಸ್ವಲ್ಪ ದಪ್ಪ ಅನಿಸಿದರೆ ಈ ಥರ ಕೈಯಿಂದ ತಟ್ಟಬೇಕಾಗುತ್ತೆ. ತುಂಬ ಚೆನ್ನಾಗಿ ನೀಟಾಗಿ ಹೋಳಿಗೆ ಬರುತ್ತೆ. ಇದು ನನಗೆ ಅಮ್ಮ ಹೇಳ್ಕೊಟ್ಟಿದ್ದು. ಸುತ್ತ ಸ್ವಲ್ಪ ದಪ್ಪ ಇರುತ್ತೆ, ಅದನ್ನೇ ಈ ಥರ ಕೈಯಿಂದ ಅಂದರೆ ಬೆರಳಿಂದ ತಟ್ಟಬಾರ್ದು, ಅಂಗೈಯಿಂದ ತಟ್ಟಿದರೆ ತುಂಬ ತೆಳುವಾಗಿ ತುಂಬ ನೀಟಾಗಿ ನಮ್ಮದು ಹೋಳಿಗೆ ರೆಡಿ ಆಗುತ್ತೆ. ತವನ ಕಾಯೋದಕ್ಕೆ ಇಟ್ಟಿದ್ದೆ. ಈಗ ಆಲ್ರೆಡಿ ಹೋಳಿಗೆ ರೆಡಿ ಆಯಿತು. ಇದನ್ನು ನಾನು ತವದ ಮೇಲೆ ಹಾಕಿ ಚೆನ್ನಾಗಿ ಈ ಥರ ಏನಾದ್ರು ಸುತ್ತ ದಪ್ಪ ಇದ್ದರೆ ಮತ್ತೊಂದು ಚೂರು ತಡ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಚೆನ್ನಾಗಿ ಅಲ್ಲೇ ಲಟ್ಟಿನಿಗೆ ಸಹಾಯದಿಂದ ತೀಡ್ಕೋಬಹುದು. ಹಾಕಿ ಚೆನ್ನಾಗಿ ಬೆಂದ ಮೇಲೆ ನಾನು ವಾಪಸ್ ರಿಟರ್ನ್ ಆಗಿ ಅದನ್ನು ತಿರುವಿ ಹಾಕ್ತಾ ಇದ್ದೀನಿ. ಆಮೇಲೆ ತಿರುವಿ ಹಾಕಿದ ಮೇಲೆ ಅದಕ್ಕೆ ನಾನು ಬೇಕಾದರೆ ಎಣ್ಣೆ ಅಥವಾ ನೀವು ತುಪ್ಪವನ್ನು ಬಳಸ್ಬೋದು. ತುಂಬ ಮೆತ್ತಗೆ ಹಾಕಬೇಕಂದ್ರೆ ನಮ್ಮದು ಹಿಟ್ಟು ಮೃದುವಾಗಿರಬೇಕು, ಜೊತೆಗೆ ನಮ್ಮದು ಹೂರ್ಣನೂ ಮೃದುವಾಗಿದ್ದರೆ ಹೋಳಿಗೆನೂ ತುಂಬ ಮೃದುವಾಗಿ ಬರುತ್ತೆ. ಇದು ಮೇನ್ ಟಿಪ್ಸ್ ಅಂತ ಹೇಳ್ಬೋದು. ನಾವು ಚಪಾತಿಗೆ ಯೂಶ್ವಲಿ ಸ್ವಲ್ಪ ಗಟ್ಟಿ ನಾದ್ಕೊಂಡಿರ್ತೀವಿ, ಸೊ ಆ ಹದದಲ್ಲಿ ನಮ್ಮ ಹಿಟ್ಟು ಇರಬಾರ್ದು. ಸೊ ಆದಷ್ಟು ನಾವು ಹಿಟ್ಟನ್ನು ಮಿನಿಮಮ್ ಅಂದರೆ ಅರ್ಧ ಗಂಟೆಯಿಂದ 1 ಗಂಟೆ ಚೆನ್ನಾಗಿ ಎಣ್ಣೆ ಸವರಿ ಚೆನ್ನಾಗಿ ನೆನೆಯೋದಕ್ಕೆ ಇಡಬೇಕು. ಹಾಗೆ ಇನ್ನೊಂದು ಟಿಪ್ಸ್ ಬಂದು ಹೋಳಿಗೆ ಮಾಡುವಾಗ ಹೂರ್ಣಕ್ಕಿಂತ ಜಾಸ್ತಿ ಹಿಟ್ಟನ್ನು ಬಳಸಬಾರ್ದು. ಹೂರ್ಣಕ್ಕಿಂತ ಸ್ವಲ್ಪ ಕಡಿಮೆ ಅಂದರೆ ಹೋಳಿಗೆ ಮಾಡಬೇಕಾದ್ರೆ ಒಂದು ಉಂಡೆಯಷ್ಟು ಹೂರ್ಣ ತಗೋತಿರಲ್ಲ, ಅದಕ್ಕಿಂತ ಕಡಿಮೆ ಹಿಟ್ಟನ್ನು ಬಳಸಿ ನೀವು ಹೋಳಿಗೆ ಮಾಡೋದ್ರಿಂದ ಮೃದುವಾಗಿ ಹೋಳಿಗೆ ಬರುತ್ತೆ. ಜಾಸ್ತಿ ಹಿಟ್ಟಿದ್ರೆ ಅದು ಸ್ವಲ್ಪ ಚಪಾತಿ ಥರ ಕನ್ವರ್ಟ್ ಆಗಿ ಸ್ವಲ್ಪ ಬಿರುಸಾಗಿ ಹೋಳಿಗೆ ಬರುತ್ತೆ. ಹಾಗಾಗಿ ಹಿಟ್ಟು ಕಡಿಮೆ ಇರಬೇಕು, ಹೂರ್ಣ ಜಾಸ್ತಿ ಇರಬೇಕಾಗುತ್ತೆ. ತುಂಬ ಸಿಂಪಲ್ ಆಗಿದೆ. ಹೋಳಿಗೆಯನ್ನು ನಾವು ಮನೆಯಲ್ಲಿ ಮಾಡ್ಬೋದಂತ ತೋರಿಸ್ಕೊಟ್ಟಿದ್ದೀನಿ. ಈಸಿಯಾಗಿದೆ. ನೀವು ಇದನ್ನು ಹೂರ್ಣ ಬಳಸಿ ಕಡುಬುಗಳನ್ನು ಮಾಡ್ಬೋದು. ಕರಿ ಕಡುಬು ತುಂಬಾ ಫೇಮಸ್ ಅದನ್ನು ಕೂಡ. ಹಾಗೆ ಗಣಪತಿ ಹಬ್ಬದ ಟೈಮ್ದಾಗ ನಾವು ಮೋದಕ ಅಂತ ಮಾಡ್ತೀವಿ, ಸೊ ಮೋದಕಗಳನ್ನು ಮಾಡ್ಬೋದು. ಮೋದಕ ಅಥವಾ ಕಡುಬುಗಳನ್ನು ಹೇಗೆ ಮಾಡ್ಬೋದು ಅಂತ ಆಲ್ರೆಡಿ ವಿಡಿಯೋ ಇದೆ, ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ನೋಡ್ಬೋದು. ಈ ಹೂರ್ಣವನ್ನು ನೀವು 1 ವಾರ ನೀವು ಫ್ರಿಜ್ನಲ್ಲಿ ಇಟ್ಟು ಸ್ಟೋರ್ ಮಾಡಿ ತಿನ್ಬೋದು, ಏನೂ ಕೆಡುವುದಿಲ್ಲ. ನೀವು ಫೆಸ್ಟಿವಲ್ ಇದೆ ನಾಳೆ ಹಬ್ಬ ಅಂತಂದರೆ ನೀವು ಹಿಂದಿನ ದಿನವೇ ಹೂರ್ಣ ಈ ಥರ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಹಬ್ಬದ ಟೈಮ್ದಾಗ ಗಡಬಡಿಯಲ್ಲಿ ಇರ್ತೀವಿ, ಹಾಗೆ ಹಬ್ಬದ ಸಲುವಾಗಿ ರೆಡಿ ಆಗಬೇಕಾಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳು ಸೀರೆ ಉಟ್ಕೋಬೇಕಾಗಿರುತ್ತೆ. ಸೊ ಆ ಟೈಮ್ನಲ್ಲಿ ನೀವು ಹಿಂದಿನ ದಿನವೇ ಈ ಥರ ಹೂರ್ಣ ರೆಡಿ ಮಾಡಿ ಇಟ್ಕೊಂಡು ನೀವು ನೆಕ್ಸ್ಟ್ ಡೇ ನೀವು ಸಾಂಬಾರು, ನೆಕ್ಸ್ಟ್ ನೀವು ಚಪಾತಿ ಹೋಳಿಗೆಗಳನ್ನು ಮಾಡ್ಕೋಬೋದು. ಈಸಿ ಆಗುತ್ತೆ. ಅರ್ಧ ಕೆಲಸ ಕಡಿಮೆ ಆಯ್ತಂತ ಹೇಳ್ಬೋದು. ಹೌದಲ್ವಾ? ಹೌದಂದರೆ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಫೈನಲಿ ಎಲ್ಲ ಹೋಳಿಗೆಗಳು ರೆಡಿ ಆದವು. ಹಬ್ಬ ಅಂದರೆ ಸ್ವೀಟ್ ಅಂದರೆ ಹೋಳಿಗೆ ಅಂದರೆ ಹಬ್ಬಗಳ ಅಥವಾ ಸ್ವೀಟ್ಗಳ ರಾಜ ಅಂತ ಹೇಳ್ಬೋದು ಅಲ್ವಾ. ಸೊ ಹಾಗಾಗಿ ಸಿಂಪಲ್ಲಾಗಿ ಹೂರ್ಣ ರೆಡಿ ಮಾಡಿ ಹೋಳಿಗೆ ಕಡುಬುಗಳನ್ನು ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ತಕ್ಷಣ ಸಿಗುತ್ತೆ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.